ಕಾರ್ಯಕ್ರಮದ ವೇದಿಕೆ ಮುಂದೆ ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಹೌದು, ಅಭೂತಪೂರ್ವ ವ್ಯಕ್ತಿಯೊಬ್ಬರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಾಗ್ತಾ ಇದೆ. ಶ್ರೀ ರೊನಾಲ್ಡ್ ಮಾರ್ಟಿಸ್, ಎಂಡಿ, ಬ್ಲೂ ರಾಯಲ್ ಗ್ರೂಪ್ ಆಫ್ ಕಂಪನೀಸ್, ಇದರ ಮಾಲಕರಾದಂತಹ ರೊನಾಲ್ಡ್ ಮಾರ್ಟಿಸ್ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಗೌರವ ಸನ್ಮಾನ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಬಹುಮಾನ್ಯ ರೊನಾಲ್ಡ್ ಮಾರ್ಟಿಸ್ ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನೆಲೆಸಿರುವ ಉದ್ಯಮಿಗಳು, ಪ್ರಸ್ತುತ ಬ್ಲೂ ರಾಯಲ್ ಗ್ರೂಪ್ ಆಫ್ ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜಿಪಮೂಡ ಎಂಬ ಸಣ್ಣ ಹಳ್ಳಿಯಿಂದ ಬಂದ ರೊನಾಲ್ಡ್ ಮಾರ್ಟಿಸ್ ಅವರು ತ್ಯಾಗ ಮತ್ತು ಕಠಿಣ ಪರಿಶ್ರಮಕ್ಕೆ ಒಂದು ಉಜ್ವಲ ಉದಾಹರಣೆಯಾಗಿದ್ದಾರೆ. ಸಜಿಪನಡು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಸಜಿಪಮೂಡದಲ್ಲಿ ಕಾಲೇಜು ಶಿಕ್ಷಣವನ್ನ ಪೂರ್ಣಗೊಳಿಸಿದ ನಂತರ 1994ರಲ್ಲಿ ಪುಣೆಯಲ್ಲಿ ತಮ್ಮ ಸಹೋದರನ ವ್ಯವಹಾರದಲ್ಲಿ ಸೇರಿ ವೃತ್ತಿ ಜೀವನವನ್ನ ಪ್ರಾರಂಭಿಸುತ್ತಾರೆ. 1998ರಲ್ಲಿ ಅವರು ಮಂಗಳೂರಿಗೆ ಮರಳುತ್ತಾರೆ. ಬಳಿಕ ಸೇಂಟ್ ಆಂಟನಿ ಟ್ರಾನ್ಸ್ಪೋರ್ಟ್ ಅನ್ನ ಪ್ರಾರಂಭಿಸುತ್ತಾರೆ. ಈ ಉದ್ಯಮವು ಯಶಸ್ವಿಯಾಗದಿದ್ದಾಗ ಅವರು 2004ರಲ್ಲಿ ವಿದೇಶ ದುಬೈಗೆ ತೆರಳುತ್ತಾರೆ. ಅಲ್ಲಿ ಅವರು ಆರಂಭದಲ್ಲಿ RAK ಸೆರಾಮಿಕ್ಸ್ ನಲ್ಲಿ ಸೇವೆಯನ್ನ ಮಾಡ್ತಾರೆ ಮತ್ತು ನಂತರ ಅಮೆರಿಕನ್ ಕಂಪನಿ RAK ಲ್ಯಾಟಿಕ್ರೇಟ್ ಗೆ ಸೇರ್ತಾರೆ. ಅವರು ವಿಶ್ವ ಪ್ರಸಿದ್ಧ ಬುರ್ಜ್ ಅಲ್ ಖಲೀಫಾದ ನಿರ್ಮಾಣ ತಂಡದ ಭಾಗವಾಗಿದ್ದರು ಎಂಬುದು ಕೂಡ ಗಮನಾರ್ಹ ವಿಷಯವಾಗಿದೆ. ದೃಢ ನಿಶ್ಚಯದಿಂದಾಗಿ ಪ್ರೇರಿತರಾಗಿ 2009ರಲ್ಲಿ ಕೇವಲ 4 ಉದ್ಯೋಗಿಗಳೊಂದಿಗೆ ಬ್ಲೂ ರಾಯಲ್ ಕಂಪನಿಯನ್ನ ಸ್ಥಾಪಿಸುತ್ತಾರೆ. ನಿರಂತರ ಪ್ರಯತ್ನ ಮತ್ತು ಸದೃಢ ನಾಯಕತ್ವದ ಮೂಲಕ ಅವರು ಉದ್ಯಮವು ಬ್ಲೂ ರಾಯಲ್ ಗ್ರೂಪ್ ಆಫ್ ಕಂಪನಿಗಳಾಗಿ ಬೆಳೆಯುತ್ತಾ ಬಂತು. ಅದು ಈಗ ಸಾವಿರಾರು ಜನರನ್ನ ಉದ್ಯೋಗವನ್ನ ಕೊಟ್ಟು ಸಾವಿರಾರು ಜನರನ್ನ ನೇಮಕ ಮಾಡುವಂತಹ ರೀತಿಯಲ್ಲಿ ಬೆಳೆದು ಬಂದಿದೆ. ಅವರ ಉದ್ಯಮಶೀಲ ಯಶಸ್ಸಿನ ಜೊತೆಗೆ ರೊನಾಲ್ಡ್ ಮಾರ್ಟಿಸ್ ನಿರ್ಮಾಪಕರಾಗಿ ತುಳು ಮತ್ತು ಕನ್ನಡ ಚಲನಚಿತ್ರೋದ್ಯಮಗಳಲ್ಲಿಯೂ ಕೂಡ ಛಾಪು ಮೂಡಿಸಿದ್ದಾರೆ. ಸ್ವಭಾವತಃ ಲೋಕೋಪಕಾರಿ ಮತ್ತು ಮಾನವೀಯ ಸೇವೆಯ ಗುಣವನ್ನ ಹೊಂದಿರುವಂತಹ ಇವರು ಮೊಗರ್ನಾಡಿನ ಹೋಲಿ ಮದರ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ವೃದ್ಧಾಶ್ರಮಗಳು ಮತ್ತು ಅನಾಥಾಶ್ರಮಗಳಿಗೆ ಸಹಾಯವನ್ನ ವಿಸ್ತರಿಸುವುದು ಸೇರಿದಂತೆ ಹಲವಾರು ದತ್ತಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಎಂ ಫ್ರೆಂಡ್ಸ್ ಸಹಯೋಗದೊಂದಿಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಊಟ ನೀಡುವ ಮೂಲಕ ತಮ್ಮ 50ನೇ ಹುಟ್ಟುಹಬ್ಬದಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇದು ಅವರ ಕಾರುಣ್ಯ ಮತ್ತು ಸಮುದಾಯ ಸೇವೆಗೆ ಅತ್ಯುನ್ನತ ಮಾದರಿಯಾಗಿದೆ. ವ್ಯವಹಾರ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರು 2024ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಗಡಿನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯಿಂದ ಸಾಧಕ ಸನ್ಮಾನ, ದುಬೈ ಕರ್ನಾಟಕ ಸಂಘದಿಂದ ಹಲವಾರು ಗೌರವಗಳು ಮತ್ತು ಯುವಕ ಮಂಡಲ ಶ್ರೀ ಶಾರದಾ ಪೂಜಾ ಸಮಿತಿ ಸುಭಾಷ್ ನಗರ ಸಜಿಪಮೂಡ ಅವರಿಂದ ತವರು ಸನ್ಮಾನ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ಗೌರವಗಳಿಗೆ ಪಾತ್ರರಾಗಿದ್ದಾರೆ. ರೊನಾಲ್ಡ್ ಮಾರ್ಟಿಸ್ ತಮ್ಮ ಪತ್ನಿ ಕಾಂಡ್ಲಿ ಮಾರ್ಟಿಸ್ ಮತ್ತು ಮಕ್ಕಳಾದ ರಾಚೆಲ್ ಮತ್ತು ರಸೇಲ್ ಅವರೊಂದಿಗೆ UAEಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಒಕ್ಕೆತೂರು ಬದ್ರಿಯಾ ಜುಮಾ ಮಸೀದಿ ಜಮಾಅತ್ ವತಿಯಿಂದ ನೀಡಲಾಗುವಂತಹ ಗೌರವ ಸನ್ಮಾನ ಇದೀಗ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಪ್ರೀತಿಯಿಂದ ಗೌರವಾನ್ವಿತ ರೊನಾಲ್ಡ್ ಮಾರ್ಟಿಸ್ ಅವರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದಂತಹ ಶ್ರೀ ರೊನಾಲ್ಡ್ ಮಾರ್ಟಿಸ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಒಂದೆರಡು ಮಾತುಗಳಿಗಾಗಿ ಅವರನ್ನ ಪ್ರೀತಿಯಿಂದ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೆಯನ್ನು ವಹಿಸಿದಂತ ಜನಾಬ್ ಅಬ್ದುಲ್ ಖಾದರ್ ಹಾಜಿ ಅವರೇ ಹಾಗೂ ವೇದಿಕೆಯಲ್ಲಿದ್ದ ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ ಹಾಗೂ ನನ್ನ ಸಹೋದರಿಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ.
ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿರುವುದು ಅತ್ಯಂತ ಸಂತಸದ ವಿಷಯ. ಧರ್ಮವು ನಮ್ಮನ್ನು ವಿಭಜಿಸಲು ಅಲ್ಲ, ಮಾನವೀಯತೆ, ಪ್ರೀತಿ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸಲು ಇದೆ. ಸಂಸ್ಕೃತಿ ನಮ್ಮ ಮೂಲವನ್ನು ನೆನಪಿಸುವ ದೀಪದಂತೆ ನಮ್ಮ ಬದುಕಿಗೆ ಬೆಳಕು ನೀಡುತ್ತದೆ. ಭಿನ್ನ ಭಿನ್ನ ನಂಬಿಕೆಗಳಿದ್ದರೂ ಸಹ ಸೌಹಾರ್ದತೆ, ಸಹಿಷ್ಣುತೆ ಹಾಗೂ ಪರಸ್ಪರ ಗೌರವವೇ ನಮ್ಮ ಶಕ್ತಿಯಾಗಿದೆ. ಇಂಥ ಕಾರ್ಯಕ್ರಮಗಳು ನಮ್ಮಲ್ಲಿ ಒಗ್ಗಟ್ಟನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ಮೌಲ್ಯಗಳನ್ನು ನೀಡುತ್ತದೆ. ಎಲ್ಲರೂ ಒಗ್ಗಟ್ಟಿನಿಂದ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುತ್ತಾ ಮುಂದುವರಿಸೋಣ ಎಂಬುದು ನನ್ನ ವಿನಂತಿ. ಈ ಮಹತ್ವದ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದಂತ ಎಲ್ಲ ಸದಸ್ಯರುಗಳಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಾದ ಹಾಜಿ ಅಬೂಬಕರ್ ಹಾಗೂ ರಾಶಿದ್ ವಿಟ್ಲ ಇವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.